ನಾಯಕತ್ವದ ಚರ್ಚೆಯನ್ನು ನಾಯಿಗೆ ಹೋಲಿಸಿದ ಸಚಿವ ಮಹದೇವಪ್ಪ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಅವರು, ಮಹದೇವಪ್ಪ ಅವರು ಹಿರಿಯರು, ವೈದ್ಯರಾಗಿದ್ದಾರೆ. ಅವರ ಆಶೀರ್ವಾದದ ನುಡಿಗಳು ಇವು. ಅಂತಹ ಹಿರಿಯರಿಗೆ ಇಂತಹ ಹೇಳಿಕೆಗಳು ಶೋಭೆ ತರುವಂತದ್ದಲ್ಲ ಎಂದು ಕುಣಗಲ್ ಶಾಸಕ ಡಾಕ್ಟರ್ ರಂಗನಾಥ್ ಹೇಳಿದರು. ತುಮಕೂರಿನಲ್ಲಿ ಪ್ರತಿಕ್ರಿಯೆ ನೀಡಿದ ಅವರು, 2018ರಲ್ಲಿ ಅವರು ಪಕ್ಷಕ್ಕೆ ಅಧಿಕಾರಕ್ಕೆ ತರಲು ತನು ಮನ ಧನ ವಹಿಸಿ ದುಡಿದದ್ದು ಎಲ್ಲ ಕಾರ್ಯಕರ್ತರಿಗೆ ಗೊತ್ತು. 2018ರಲ್ಲಿ ಏನಾಗಿದೆ ಅಂತ ಅವರನ್ನೇ ಕೇಳಿ. ಮಹದೇವಪ್ಪ ತಾನೇ 2018ರಲ್ಲಿ ಸಿದ್ದರಾಮಯ್ಯ ಜೊತೆಗೆ ಪಕ್ಷವನ್ನ ಮುನ್ನಡೆಸಿದ್ದು ಅವರ ಶ್ರಮದಿಂದಲೇ 80 ಸೀಟು ಬಂತು. ಇನ್ಮುಂದೆಯೂ ಅವರೇ ಲೀಡ್ ತೆಗೆದುಕೊಳ್ಳುತ್ತಾರೆ ಎಂದ್ರೆ ನಾವು ಅವರ ಹಿಂದೆ ಹೋಗೋದಕ್ಕೆ ರೆಡಿ ಎಂದು ವ್ಯಂಗ್ಯವಾಡಿದರು. ಅವರು ಯಾವ ಅರ್ಥದಲ್ಲಿ ಅವ್ರು ಹೇಳಿಕೆ ಕೊಟ್ಟವ್ರೆ ನನಗೂ ಅರ್ಥ ಆಗ್ತಿಲ್ಲ. ನಾನು ಬೆಳಗ್ಗೆ ನನಗೆಲ್ಲ ಫೋನ್ ಮಾಡಿ ಭಾಳಷ್ಟು ಜನ ಹೇಳಿಕೆ ನೋಡಿದ್ರ ಅಂತಂದರು. ಒಂದು ವಿಚಾರ, ಈಗ ಅವರು ಡಾಕ್ಟ್ರು, ಹುಚ್ಚು ನಾಯಿಗಳು ಹಿಡ್ದಾಕಿ ಅಂತ ಹೇಳಿದ್ದಾರೆ. ಈಗ ಡಾಕ್ಟ್ರ್ ಆಗಿದ್ಕೊಂಡು ಹುಚ್ಚು ನಾಯಿಗಳು ಕಂಡುಹಿಡಿಯೋಂಥ ಶಕ್ತಿ ಅವ್ರಿಗಿರ್ಬೋದೇನೋ. ಸೊ ಹಾಗಾಗಿ ವ್ಯಾಕ್ಸಿನೇಷನ್ ಅವ್ರ ಕಡೆಯಿಂದನೇ ಕೊಡಬೇಕೀಗ ಅಂತ ಹೇಳಬಲ್ಲೆ. ಒಬ್ಬ ಸೀನಿಯರ್ ಮಂತ್ರಿಗಳಾಗಿದ್ಕೊಂಡು ಹೇಳಿಕೆಗಳು ಸಮಂಜಸ ಅಲ್ಲ ಅನ್ನೋದನ್ನು ನಾನೊಬ್ಬ ಚಿಕ್ಕ ವ್ಯಕ್ತಿಯಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಾವೆಲ್ಲ ಕಾರ್ಯಕರ್ತಗಳು, ಕಾಂಗ್ರೆಸ್ ಪಕ್ಷ ಒಂದು ಪಕ್ಷವಾಗಿ ಅಗಾಧವಾಗಿ ಬೆಳೆದಿದೆ. ಭಾಳಷ್ಟು ಜನ ತ್ಯಾಗ ಮಾಡಿದ್ದಾರೆ. ಕಾರ್ಯಕರ್ತರುಗಳು ನಮ್ಮ ಕಡೆ ಮುಖ ಮಾಡಿ ನೋಡ್ತಿರ್ತಾರೆ. ಏನಾರು ಅವರು ಯಾವುದು ಹಗುರವಾಗಿ ಹೇಳಿಕೆ ಏನಾರು ಕೊಟ್ಟಲ್ಲಿ ಆ ಥರ ಹೇಳಿಕೆಗಳು ಕೊಡೋಂಥದ್ದು ಸೂಕ್ತ ಅಲ್ಲ ಅನ್ನೋದನ್ನು ನಾನು ಭಾವಿಸ್ತೇನೆ. ಶಿವಗಂಗೆ ಬಸವರಾಜು, ಇಕ್ಬಾಲ್ ಹುಸೇನ್ ಮತ್ತು ಇನ್ನೊಂದಷ್ಟು ಜನಕ್ಕೆ ಶಾಸಕರು ಸೇರ್ಕೊಂಡಿದ್ದಾರೆ. ಡಿ ಕೆ ಶಿವಕುಮಾರ್ CM ಆಗಬೇಕು ಅಂತ ಪ್ರತಿನಿತ್ಯ ಮೀಡಿಯಾಗಳ ಸ್ಟೇಟ್ಮೆಂಟ್ ಬರ್ತಾನೆ ಇದೆ. ಆದರೆ ಹೈಕಮಾಂಡು ಆ ಗಟ್ಟಿ ನಿರ್ಧಾರ ತಗೊಳ್ತಾ ಇಲ್ವಾ, ಯಾಕೆ ಏನು? ಇಲ್ಲ, ಈಗ ಸದ್ಯದಲ್ಲಿ ಇಡೀ ಕರ್ನಾಟಕ ಜನತೆನೇ ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಪಟ್ಟಿರೋದು ಸಹಜ. ಅದು ಅವರ ಆಸೆ ಅಂತ ಹೇಳ್ಕೊಳ್ತಿರ್ಬೋದೇನೋ ಅನ್ನೋದು ಒಂದು ಕಡೆ. ಆದರೆ ಅದನ್ನು ಸೂಕ್ತವಾಗಿ ನಿರ್ಧಾರ ತೆಗೆದುಕೊಳ್ಳೋದು ಹೈಕಮಾಂಡ್ ಅವರು. ನನಗೂ ಸಹ ಅದ್ರ ಬಗ್ಗೆ ಮಾತಾಡಬಾರ್ದು ಅಂತ ನೋಟಿಸ್ ಕೊಟ್ಟವ್ರೆ. ಸೊ ಹಾಗಾಗಿ ನಾನು ಅದ್ರ ಬಗ್ಗೆ ಕಾಮೆಂಟ್ ಮಾಡಲಿಕ್ಕೆ ಹೋಗಲ್ಲ. ಯಾರೂ ಅದನ್ನು ಮಾತನಾಡ್ದಲೆ ಹೈಕಮಾಂಡ್ ಅವರು ನಿರ್ಧಾರ ತೆಗೆದುಕೊಳ್ಳೋ ತನಕ ಸಮಾಧಾನವಾಗಿ ಇರಬೇಕು ಅನ್ನೋದನ್ನು ನಾನು ಕೇಳ್ಕೊತೀನಿ. ನಾನು ಸರ್, ಈಗ ನಿಮಗೆ ನೀವು ಹೇಳಿಕೆ ಕೊಟ್ಟೋದಕ್ಕೆ ನೋಟಿಸ್ ಕೊಡ್ತಾರೆ. ಡಿ ಕೆ ಶಿವಕುಮಾರ್ KPCC ಪ್ರೆಸಿಡೆಂಟ್ ಆಗಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯವರು ಸಾಕಷ್ಟು ಯತೀಂದ್ರ ಸಿದ್ದರಾಮಯ್ಯನವರು ಅವರೇ ನಮ್ಮ ಹೈಕಮಾಂಡ್ ಅಲ್ವೇ, ಅವ್ರಿಗೆ ನೋಟಿಸ್ ಕೊಡೋಂಗಿಲ್ಲ ಅಂತ ಆಗಿದೆ. ಬಿಡಿ, ಅದ್ರ ಬಗ್ಗೆ ಹೈಕಮಾಂಡ್ ಅವರು ಅದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸ್ತಾರೆ. ಈಗ ನಮ್ಮಲ್ಲಿ 400 ಎಕರೆ ಇದೆ. ಇದು ನಮ್ಮದು ಬ್ರೀಡಿಂಗ್ ಸೆಂಟ್ರು. ಸುಮಾರು ಟಿಪ್ಪು ಸುಲ್ತಾನಿಂದನೂ ಬ್ರಿಟಿಷ್ ಕಾಲದಿಂದನೂ ಉನ್ನತ ಮಟ್ಟದ ಬ್ರೀಡಿಂಗು ಕುದುರೆಗಳಾಗಿ ಬೇರೆ ಬೇರೆ ಹೊರದೇಶಕ್ಕೆಲ್ಲ ಹೋಗ್ತಿರುತ್ತೆ. ಇಲ್ಲಿ ಏನಾಗ್ತಿದೆ ಅಂತಂದರೆ, ಯಾರೋ ಒಬ್ಬರು 1 ಕೋಟಿಗೇನೋ ಟೆಂಡರ್ ತೆಗೆದುಕೊಂಡು ಹೊರಡಂಥದ್ದು. ಅದು ಇದು ಆಗಬಾರ್ದು ಅಂಥೇಳಿ ಅದನ್ನು ಬ್ರೀಡಿಂಗ್ ಸೆಂಟ್ರನ್ನ ನಾನು ಗೌರ್ಮೆಂಟರೇ ನಡೆಸಲಿ ಅಂತ ಕೇಳ್ಕೊತಾ ಇದ್ದೀನಿ. ಇನ್ನೊಂದು ಕಡೆ ಚೀಫ್ ಮಿನಿಸ್ಟರ್ ಸಾಹೇಬರು ಬ್ಯಾಂಗ್ಳೂರ್ ಟರ್ಫ್ ಕ್ಲಬ್ನ ಶಿಫ್ಟ್ ಮಾಡ್ತೀನಿ ಅಂತ ಕೇಳ್ಕೊಂಡ್ರು. ಆಗ ಇದು ಕುದುರೆಗೆ ಸಂಬಂಧಪಟ್ಟಿದ್ದಲ್ಲ ಅಂತಂದು ಒಂದು ಕಡೆ ಅನುಕೂಲತೆ ಇದೆ, ಒಂದು ಕಡೆ ಅನಾನುಕೂಲತೆ ಇದೆ. ಅನುಕೂಲತೆ ಏನು ಅಂತಂದರೆ, ನಮಗೆ ಬಿಸ್ನೆಸ್ಸು ಒಂದು ಬೆಳೀಲಿಕ್ಕೆ, ವಾಣಿಜ್ಯ ಉದ್ಯಮ ಆಗಿ ಬೆಳೀಲಿಕ್ಕೆ ಅವಕಾಶ ಇದೆ. ಬೇರೆ ಬೇರೆ ದೇಶದಿಂದೆಲ್ಲ ಬಂದು ಇಲ್ಲಿ ವ್ಯವಸ್ಥೆ ಹಲವಾರು ಬೆಳವಣಿಗೆಗಳು ಆಗೋವಂಥ ಒಂದು ವ್ಯವಸ್ಥೆ ಒಂದು ಕಡೆ. ಆದರೆ ಅನಾನುಕೂಲತೆ ಎಲ್ಲೋ ಒಂದು ಕಡೆ ಈ ಮಕ್ಕಳುಗಳು ಈ ಒಂದು ಜೂಜಿಗೆ ಶರಣಾಗ್ತಾರೆ ಅನ್ನೋ ಒಂದು ಭಯ, ಆತಂಕ ನನಗೆ ಕಾಡ್ತಾ ಇದೆ. ಸೊ ಹಾಗಾಗಿ ಅದ್ರ ಬಗ್ಗೆನೂ ಒಂದು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಬೇಕು. ಅದನ್ನು ಯಾವ ರೀತಿ ತಡೆ ಹಿಡಿಬೇಕು ಅನ್ನೋದನ್ನು ನಾನು ಸಹ ಎಲ್ಲ ಕಡೆನೂ ಕಾನೂನು ಯಾವ ರೀತಿ ತರಬೇಕು, ನನ್ನ ಸ್ಥಳೀಯ ಕುಣಿಗಲಿನ ರೈತರ ಮಕ್ಕಳುಗಳು ಈ ಸುಳಿಗೆ ಸಿಗಾಕಬಾರ್ದು ಅನ್ನೋದು ಆಲೋಚನೆಯಲ್ಲಿ ಇದ್ದೀನಿ ನಾನು. ಸೊ ಹಾಗಾಗಿ ಮುಂದಿನ ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ, ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 08472256163.